ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಇದ್ದು 40 ದಿವಸ ಅಷ್ಟೇ ಕೊಟ್ಟಿದ್ದೀವಿ ಅವರಿಗೆ ಇಲೆಕ್ಷನ್ ಆದ್ಮೇಲೆ ಅಂತ. ಆಮೇಲೆ ಅಳಿಸಿ ಹಾಕಿದ್ವಿ ನಾವು ಅಂತ ಹೇಳ್ತಾ ಇದ್ದೀರಿ. ಇವತ್ತು ಇವ್ಯಾವ ತರ್ಕ, ಯಾವ ವಾದ ಅಂತ. ಹೌದು, ಪ್ರೈವಸಿ ಆಗ್ತದೆ ಒಂದೇ ಕಾರಣಕ್ಕಾಗಿ ಇಡೀ ದೇಶದ ಪ್ರಜಾಪ್ರಭುತ್ವ ಹರಣ ಮಾಡೋದು ಎಲ್ಲಿ ಲೆಕ್ಕ್ರಿ? ಯಾರು ಹೇಗೆ ಏನು ಮಾಡಿ ಎಷ್ಟು ಮಂದಿನ ಬಿಡೋರಿದ್ದಾರೆ ಈ ರಾಜಕೀಯ ಪುಡಾರಿಗಳು? ಎಷ್ಟು ಮಂದಿನ ಜೈಲು ಹಾಕೋರಿದ್ದಾರೆ ಇವರು ಚಿಕ್ಕವರನ್ನು? ಅಲ್ಲ, ಒಂದು ಮತದಾನದ ಹಕ್ಕನ್ನು ಅದು ವಿರೋಧ ಪಕ್ಷದ ನಾಯಕ, ಈ ದೇಶದ ವಿರೋಧ ಪಕ್ಷದ ದೊಡ್ಡ ನಾಯಕ, ಅವ್ರು ಕೇಳ್ತಾ ಇದ್ದಾರೆ. ಅವ್ರಿಗೂ ಅದು ಗೊತ್ತಾಗೋದಿಲ್ವಾ? ಅದು ಜನ ಮುಂದೆ ಇಡುವಂಥ ಅವಶ್ಯಕತೆ ಏನಿದೆ? ಹೌದಪ್ಪ, ಎಷ್ಟು ಓಟ್ ಹಾಕಿದ್ದಾರೆ, ಇವರು ಓಟ್ ಹಾಕಿದ್ದಾರೆ, ಇಂಥವ್ರು ಹಾಕಿದ್ದಾರೆ ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಅವ್ರಿಗೆ ಕನ್ವಿನ್ಸ್ ಆಗಬೇಕಲ್ಲ. ಇವತ್ತು CCTV ಫುಟೇಜ್ ಆಗಲಿ ಮತ್ತೆ ಯಾಕೆ ಕೊಡಬಾರ್ದು ಅನ್ನೋದು ನಮ್ಮ ಏನಪ್ಪ ಅಂತಂದ್ರೆ ರಾಹುಲ್ ಗಾಂಧಿ ಅವರ ವಾದ. ಆ ವಾದದಲ್ಲಿ ಹುರುಳದ. ಯಾಕಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಾಮಾಣಿಕ ಉಳಿಬೇಕಾಗಿತ್ತು. ಸತ್ಯ ಏನಾಗಿದೆ, ಏನು ಘಟನೆ ನಡೆದು ಗೊತ್ತಾಗಬೇಕಾಗಿತ್ತು ಪ್ರತಿಯೊಬ್ಬ. ಯಾರ್ಯಾರಿಗೂ ಆಗಿಲ್ಲ ರೀ ಮತ. ಅದೇನು ದೊಡ್ಡ ಇಶ್ಯೂ ಅಲ್ಲ, ವೈಯಕ್ತಿಕ ಇಶ್ಯೂ ಅಂತೂ ಅಲ್ಲ. ಆ ವೈಯಕ್ತಿಕ ಆರ್ಥಿಕತೆ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅವ್ರ ಬದುಕಿನ ಬಗ್ಗೆ ಆಗಿರ್ಬೋದು, ಅವ್ರ ವೈಯಕ್ತಿಕ ಬದುಕಿನ ಬಗ್ಗೆ ಆಗಿರ್ಬೋದು, ಇದು ಎಕ್ಸ್ಪೋಸ್ ಆಗುವಂಥದ್ದಲ್ಲ. ಯಾರಿಗೆ ಹೇಗೆ ಹೇಳೋದು? ಕೋಟಿ ಗಂಟಲೆ ಜನ ಇರ್ತಾರೆ, ಲಕ್ಷ ಗಂಟಲೆ ಜನ ಇರ್ತಾರೆ, ಯಾರಾದರೂ ಹಾಗೆ. ಆದರೆ ಹಾಗೆ ಅಂತವ್ರು ಪ್ರಾಮಾಣಿಕವಾಗಿ ಅವರ ಹೌದು ಅಲ್ಲೋ ಬೋಗಸ್ ಓಟ್ ಆಗಿದ್ದಾವೆ ಹೆಂಗೆ? ಮತ್ತು ಅನೇಕ ವಾದಗಳು ಇದ್ದಾವೆ. ವೆಸ್ಟ್ ಬೆಂಗಾಲ್ದಲ್ಲಿ ಓಟ್ ಹೆಚ್ಚಾಗ್ತಾ ಇರ್ತಾವೆ, ಅಲ್ಲಿ ಜನ ಇಲ್ಲಿ ಬಂದಿರ್ತಾರೆ, ಏನೋ ಚೇಂಜ್ಗಳಾಗಿರ್ತಾವೆ. ಅದು ಇವತ್ತು ಪ್ರಾಮಾಣಿಕವಾಗಿ ಏನಾಗಬೇಕಾಗಿತ್ತು ಅದು ನಡೀಲಿ ಮುಂದಿನ ದಿನದಲ್ಲೇ. ಆದರೆ ಈಗ ನಡೆದಂಥದ್ದು ಇದು ಮತಗಳ ಕಳ್ಳತನ ನಾಳೆ ವೆಸ್ಟ್ ಬೆಂಗಾಲ್ದಲ್ಲಿ ಆಗಿರ್ಬೋದು, ಬಿಹಾರದಲ್ಲಿ ಆಗಿರ್ಬೋದು, ಇದು ನಡೀತಿದೆ ಅನ್ನುವಂಥದ್ದು ಖಚಿತ ಅಭಿಪ್ರಾಯ ರಾಹುಲ್ ಗಾಂಧಿ ಅವರು. ಅದಕ್ಕಾಗಿ ಈ ಮುಂದೆ ನಡೆಯುವ ಮ್ಯಾಚ್ ಫಿಕ್ಸಿಂಗ್ ಅಂತ ತಿಳಿಸುವಾಗ